ಓಹೋ, ಏನು ಪಂಕಜಮ್ಮನವರು ಈ ಶಾರದೇನು ಸರ ಜಮೂನ್ ಹಾಕೊಂಡು ಕುತ್ಕೊಂಡ್ಬಿಟ್ಟಿದ್ರೆ ಇವತ್ತು. ಭಾರಿ ಜೋರ್ ಮಾತುಕತೆ ನಡೆಯುತ್ತೆ ಅನ್ಸುತ್ತೆ. ಹೆಂಗೆ ಕೊಟ್ರೇಶಣ್ಣ? ಹಂಗೇನಿಲ್ಲ. ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಐತಲ್ವಾ, ವರಮಹಾಲಕ್ಷ್ಮಿ ವ್ರತ. ಅದಕ್ಕೆ ನಿಮ್ಮೇಲೆ ಮಾಡ್ತೀರಮ್ಮ ಅಂತ ಕೇಳ್ತಾ ಇದ್ರು. ಅದಕ್ಕೆ ನಾನು ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಿದ್ದೆ. ಅಷ್ಟೊತ್ತಿಗೆ ನೀನು ಬಂದ್ಬಿಟ್ಟೆ ನೋಡು. ಕರೆಕ್ಟು. ಎಲ್ಲ ಕಡೆನೂ ವರಮಹಾಲಕ್ಷ್ಮಿ ಹಬ್ಬದೇ ಸಮಾಚಾರ. ಈ ವ್ಯಾಪಾರಿಗಳು, ಆಮೇಲೆ ಉದ್ಯಮಿಗಳು, ದೊಡ್ಡ ದೊಡ್ಡ ಸರ್ಕಾರಿ ಅಧಿಕಾರಿಗಳು, ಆಮೇಲೆ ರಾಜಕಾರಣದಲ್ಲಿರೋರು, ಚೀಟಿ ವ್ಯವಹಾರ ಮಾಡೋರು, ಫೈನಾನ್ಸ್ಗೆ ಬಿಟ್ಟಿರ್ತಾರಲ್ಲ ಅವರುಗಳು ಭಾಳ ಚೆನ್ನಾಗಿ ಈ ವರಮಹಾಲಕ್ಷ್ಮಿ ಹಬ್ಬನ ಭಾಳ ಚೆನ್ನಾಗಿ ಮಾಡ್ತಾರೆ. ಹಾಗಾಗಿ ಈ ಹಳ್ಳಿ ಮನೆ ಮಕ್ಕಳು ಮಾಡಬಾರ್ದಂತ ಏನಿಲ್ಲ. ಅದಕ್ಕೆ ನೀವು ಹೆಣ್ಮಕ್ಳಾಗಿ ಭಾಳ ಚೆನ್ನಾಗಿ ಮಾಡ್ತೇವೆ ಅಂತ ಅನ್ನಿಸ್ತು. ಅದಕ್ಕೆ ಕೇಳಕ್ ಬಂದೆ ಅತ್ಲಾಗೆ. ಕೊಟ್ರೇಶಣ್ಣ, ನಾವೇನು ಮಾಡಲ್ಲ ವರಮಹಾಲಕ್ಷ್ಮಿ ಹಬ್ಬನ. ಯಾರನ್ನ ಮಾಡ್ತಾರಲ್ಲ ಅವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ತಗೊಂಡು ಮಡ್ಲಾಕಿ ಹೋಯ್ತಾರೆ, ಅದನ್ನ ತಗೊಂಡ್ ಬರ್ತೀವತ್ಲ ನಾವು. ನಾನು ಅಷ್ಟೇ ಕೊಟ್ರೇಶಣ್ಣ, ನಾವ್ಯಾರು ನಮ್ಮನೇಲಂತೂ ಮಾಡೋದೇ ಇಲ್ಲ ವರಮಹಾಲಕ್ಷ್ಮಿ ಹಬ್ಬನ. ನಾವು ಅಷ್ಟೇ ಸರೋಜಕ್ಕ ಹೋಗುತ್ತಲ್ಲ ಹಂಗೋಗಿ ಲಕ್ಷ್ಮಮ್ಮಂಗೆ ಅಡ್ಬಿದ್ದು ಅರಿಶಿನ ಕುಂಕುಮ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ತಗೊಂಡು ಬಂದ್ಬಿಡ್ತೀವಿ ನಾವು. ನಮ್ಮನೇಲಿ ಏನು ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ. ಮಾಡಬೇಕು ಕಣ್ರಮ್ಮ. ನಿಮ್ಮಂಥ ಹೆಣ್ಮಕ್ಳು ಮಾಡ್ತಾರೆ, ಇನ್ಯಾರು ಮಾಡ್ಬೇಕು ಹೇಳು ಆ ವರಮಹಾಲಕ್ಷ್ಮಿ ಹಬ್ಬನ. ಹೆಣ್ಮಕ್ಳಿಗೆ ಜೋರು ಹಬ್ಬ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನೇ. ಸುತ್ತ ತಟ್ಟೆಗೆ ದುಡ್ಡು ಗಿಡ್ಡು ಜೋಡಿಸಿ ಇಟ್ಬಿಟ್ಟು, ಹಣ್ಣು ಹಂಪಲು ಇಟ್ಬಿಟ್ಟು, ಸಿಹಿ ತಿಂಡಿಗಳು ಏನಪ್ಪ ಲಾಡು ಇದಾವಲ್ಲ, ಮೋದಕ ಅಂತೆ, ಕರ್ಗಡಬು ಅಂತೆ, ಹೋಳಿಗೆ ಅಂತೆ, ಏನೇನೋ ಮಾಡಿಟ್ಟು ಚಕ್ಲಿ ಹಪ್ಪಳ ಸಣ್ಣಿಗೆ ನಿಪ್ಪಿಟ್ಟು ಅವನ್ನೆಲ್ಲ ಕಾರ್ದ ಇಟ್ಬಿಟ್ಟು ಅತ್ಲಾಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಮಗೆ ಒಳ್ಳೆ ಬಟ್ಟೆ ಉಡಿಸಿ ಅತ್ಲಾಗ ಜೋರಾಗಿ ಹಬ್ಬ ಮಾಡ್ಬೇಕಮ್ಮ ಅವೆಲ್ಲ. ಹಂಗಾರೆ ಇಷ್ಟೆಲ್ಲ ಮಾತಾಡ್ತೀರ ಅಂತಂದರೆ ನೀವು ನಿಮ್ಮ ಮನೇಲಿ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀರ ಅನ್ನಂಗೆ ಆಯಿತು. ಎಲ್ಲನೂ ಉಂಟೇನಮ್ಮ, ನಾವು ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಹೇಳ್ತೀವಿ ಅಷ್ಟೇ. ನಾವು ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬನ ಮಾಡಲ್ಲ. ಯಾಕಂದರೆ ಪ್ರತಿ ವರ್ಷನೂ ಏನು ಆಚರಣೆ ಮಾಡ್ಕೊಂಡು ಬಂದಿಲ್ಲ ನಾವು, ಈ ವರ್ಷನೂ ಮಾಡಲ್ಲ. ಬೇರೆಯವರಿಗೆ ಚೆನ್ನಾಗಿ ಮಾಡ್ರಿ ಹಂಗೆ ಮಾಡ್ರಿ ಹಿಂಗೆ ಮಾಡ್ರಿ ಅಂತ ಸಲಹೆಗಳನ್ನ ಸೂಚನೆಗಳನ್ನ ಕೊಡ್ತಿರ್ತೀವಿ ಅಷ್ಟೇ. ಕೊಟ್ರೇಶಣ್ಣ, ಇದೇನ ಹಿಂಗಂತ್ಯ? ನಮ್ಮನ್ನ ನೀವು ಹಬ್ಬನ ಮಾಡು ಅಂತ ಹೇಳ್ತಿರ್ಬಿಟ್ಟು ನೀವೇ ಮಾಡಲ್ಲ ಅಂತಂದ್ರೆ ಹೆಂಗಣ ಅದು? ನೀವು ಮಾಡಬೇಕು, ಆಮೇಲೆ ಇನ್ನೊಬ್ರಿಗೆ ಹೇಳ್ಬೇಕು, ಇಲ್ಲಾಂದ್ರೆ ಹೇಳಕ್ ಹೋಗ್ಬಾರ್ದಣ್ಣ. ಪಂಕಜಮ್ಮ ಸುಮ್ಮನಿರು. ವರಮಹಾಲಕ್ಷ್ಮಿ ಹಬ್ಬ ಮಾಡಿದ್ರೆ ನಿನಗೆ ಒಳ್ಳೇದಾಗುತ್ತೆ, ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗುತ್ತೆ. ಹಂಗಾಗಿ ಮಾಡು ಅಂತ ಹೇಳೋದು ನಾನು. ನೀನು ಹುಷಾರಾಗಿದ್ರೆ, ನಿಮ್ಮ ಮನೆಯವ್ರು ಹುಷಾರಾಗಿದ್ರೆ ಇಡೀ ಹಳ್ಳಿನ ಹುಷಾರಾದಾಗೆ ಲೆಕ್ಕ. ಹಂಗಾಗಿ ನಾನು ಹೇಳಿದ್ದು. ಬರೀ ಇಂಥವೇ ನೀನು. ನಿಮ್ಮನೇಲಿ ನೀನು ಹಬ್ಬ ಮಾಡಬೇಡ, ಬರೀ ಅವ್ರ ಮನೆ ಮಾಡಿ ಇವ್ರ ಮನೆ ಮಾಡಿ ಅಂತ ಹೇಳ್ಬಿಟ್ಟು ಬರೀ ಇಂಥ ಬೇಡ ನೀನು. ಏನೋ ನಮಗೆ ತಿಳಿದಿದ್ದು ಅಂತ ಹೇಳ್ತೀವಮ್ಮ. ಮಾಡೋದು ಬಿಡೋದು ನಿನಗೆ ಬಿಟ್ಟಿದ್ದು ಅತ್ಲಾಗೆ. ಸರಿ ಆಯ್ತು ಅತ್ಲಾಗೆ. ನಾನು ಒಂಚೂರು ಕೆರೆ ಕಡೆ ಹೋಗ್ಬರ್ತೀನಿ. ಕೆರೆಯಲ್ಲಿ ಮೀನು ಹಿಡಿತವ್ರೆ, ಮೀನು ತರಬೇಕು ಅತ್ಲಾಗೆ. ಈ ಶ್ರಾವಣದಾಗ ಮೀನು ತಿಂತೀರಿ ನೀವು? ಈ ಹುಲಿ ಸಿಂಹಗಳಿಗೆ ಶ್ರಾವಣ ಭಾದ್ರಪದ ಆಷಾಢ ಅವೆಲ್ಲ ಲೆಕ್ಕ ಇಲ್ಲ ಕಣಮ್ಮ. ಸುಮ್ಮನೆ ಹಿಡಿತಿರೋದೆ ತಿಂತಿರೋದೆ. ಸರಿ ಆಯ್ತಾನ ಅತ್ಲಾಗೆ. ಹೋಗಿ ಹೋಗಿ ತಗೊಂಬರಿ ಹೋಗಿ ಅತ್ಲಾಗೆ. ತಿಂದಿರಂತೆ ಚೆನ್ನಾಗಿ ಮಾಡ್ಕೊಂಡು ತಿಂದಿರಂತೆ ಹೋಗ್ರಿ. ಶಾರದಾ, ಊರೆಲ್ಲ ಸೇರ್ಕೊಂಡು ಅತ್ಲಾಗೆ ಲಕ್ಷ್ಮೀ ಪೂಜೆ ಮಾಡ್ಬೇಕಣ್ಣ ಅತ್ಲಾಗೆ. ಒಂದು ಸಮುದಾಯ ಭವನದಲ್ಲಾದರೂ ಅಷ್ಟೇ, ನಾವು ಊರಿನ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ಸಮುದಾಯ ಭವನದಾಗೆ ಲಕ್ಷ್ಮೀ ಪೂಜೆನ ಮಾಡ್ಬೇಕು ಅತ್ಲಾಗೆ. ಭಾಳ ಚೆನ್ನಾಗಿರುತ್ತೆ. ಕಣ್ರಿ ಪಂಕಜಮ್ಮ, ನಿಜವಾಗೂ ಕರೆಕ್ಟಾಗಿ ಹೇಳಿದ್ರೆ ನೋಡ್ರಿ. ಊರಿಗೆಲ್ಲ ಒಳ್ಳೇದಾಗುತ್ತೆ ಅಂತಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡೋದ್ರಲ್ಲಿ ತಪ್ಪೇನೇ ಇಲ್ಲ. ಹಂಗಾರೆ ಬರ್ರಿ ಪುಟ್ಟರಂಗಜ್ಜಿಗೂ ಶಿವಮ್ಮಂಗೂ ಹೇಳೋಣ. ಆ ಅಜ್ಜಿಗೆ ಹೇಳಿದ್ರೆ ಜನ ಸೇರ್ತಾರೆ. ಹಂಗಾಗಿ ಫಸ್ಟು ಪುಟ್ಟರಂಗಜ್ಜಿಗೆ ಹೇಳಿದ್ರೆ ನಮ್ಮ ಕೆಲಸ ಸಲೀಸೆ. ನಡೀರಿ ಮತ್ತೆ ಹೋಗೋಣ ಪುಟ್ಟರಂಗಜ್ಜಿ ಹತ್ರ. ಶಿವಮ್ಮ, ಈ ಸರಿ ವರಮಹಾಲಕ್ಷ್ಮಿ ಹಬ್ಬ ಭಾಳ ಜೋರಾಗಿ ಮಾಡ್ಬೇಕಣ್ಣ. ಮನೆಯಾಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಲ್ಲ. ಇವತ್ತೇ ಈ ಚಕ್ಲಿ ನಿಪ್ಪಟ್ಟು ಕೋಳಿಗಳೆಲ್ಲ ಮಾಡಿಟ್ಬಿಡೋಣ. ಕರ್ಗಡ್ಬು ಹೋಳ್ಗೆನೂ ಇವತ್ತು ಬೇಡ, ನಾಳೆಗೆ ಮಾಡೋಣ. ಚಕ್ಲಿ ನಿಪ್ಪಟ್ಟು ಇವತ್ತು ಮಾಡಿದ್ರೆ ನಾಳೆಗೆ ಚೆನ್ನಾಗಿ ಆಗ್ತವೆ. ಹ್ಞೂನತ್ತೆ. ಎಲ್ಲ ನೆನೆ ಹಾಕಿದ್ದೀನಿ. ಚಕ್ಲಿ ಕೋಳಿಗಳ ಮಾಡ್ಕೊಂಡು ಎಣ್ಣೆ ಬಿಡ್ತಿರೋದೇ ಕೆಲಸ. ಸುಮ್ಮನೆ ಇರತ್ಲಾಗೆ ರಾತ್ರಿಗೆ ಎಲ್ಲ ಆಗೋಗ್ಬಿಡ್ಲಿ. ಅದು ಸರಿ ಕಣೆ ಅತ್ಲಾಗೆ. ನಡು ಮನೆಗೆ ಎಲ್ಲ ತಂದಿಟ್ಕೊಂಡು ಅಲ್ಲೇ ಮಾಡಿಟ್ಟು ಡಬ್ ತಗಾಕಿ ಇಟ್ಬಿಡೋಣ. ನಾಳೆ ಸಂಜೆ ಅಷ್ಟೊತ್ತಿಗೆಲ್ಲ ಸರಿಯಾಗಿರ್ತವೆ. ಶುಕ್ರವಾರ ಜೊತೆಗೆ ಎಲ್ಲ ಎಡೆ ಇಡ್ತಿರೋದು ಅತ್ಲಾಗೆ. ಯಾರು ತಿಂದಂಗೆ ನೋಡ್ಕೊಂಡು ಕಾಪಾಡ್ಕೊಂಡು ಇರಬೇಕು ಅಷ್ಟೇ ನಮ್ಮ ಜವಾಬ್ದಾರಿ. ಅದು ಸರಿ. ಹೆಂಗ್ ಇದ್ದಾನಲ್ಲ, ಚೆನ್ನಾಗೈತೆ ಅಂತ ಊಟ ತಿಂದ್ಬಿಡ್ತಾನೆ. ಫಸ್ಟ್ ಅವನಿಗೆ ಗೊತ್ತಾದ್ರೆ ನೋಡ್ಕೋಬೇಕು. ಆಗ್ಗಳ ಸರೋಜಿ ಬಂದ್ಬಿಟ್ಟಿದೆಯಲ್ಲ, ಕೂತ್ಕಳೆ. ಬರೀ ನಾನು ಅಷ್ಟೇ ಅಲ್ಲ ನೋಡು, ಆ ಶಾರದೆ ಪಂಕಜ ಇಬ್ರು ಬಂದವ್ರೆ. ಎಲ್ಲ ಕಾಣ್ತಿಲ್ಲ,
ಓಹೋ ಹೋ ಹೋ ಹೋ, ಇಲ್ಲಿ ನಿಂತ್ಕೊಂಡವ್ರೆ. ಹ್ಞೂ ಒಳ್ಳೆ ಗರುಡ್ಗಮ್ಮ ನಿಂತ್ಕೊಂಡಿರಲ್ಲಮ್ಮ ಬಂದ್ಬಿಟ್ಟು ಹೇಳತಾನೆ ಅಜ್ಜಿ ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು. ಬರ್ರಿ ಕುತ್ಕೊಳ್ರಿ ಮಾತಾಡೋಣ. ಈಗ ಸರಿಯಾಗಿ ಕುತ್ಕೊಂಡ್ರೆ ಕಾಣಲ್ಲ. ಹೀಗೆ ಎಲ್ಲರೂ ಹೆಣ್ಮಕ್ಳು ಸರಿಯಾಗಿ ಕುತ್ಕೊಂಡ್ರೆ ಏನು ಮೂರು ಜನ ತ್ರಿಮೂರ್ತಿಗಳು ಬಂದಂಗೆ ಬಂದ್ಬಿಟ್ಟಿದ್ರ ಮನೆ ಹತ್ರ. ಈಗ ಇವತ್ತು 3 ಜನ ಆತ ಬಂದಿದ್ದಾರೆ ಅಂತಂದ್ರೆ ನಿಜವಾದೇನೋ ವಿಶೇಷ ಐತೆ ಕಾಣತ್ತೆ. ಏನು ಕೇಳ್ರಿ? ಸುಮ್ಮನೆ ಪುಟ್ರಂಗಜ್ಜಿ, ಏನೂ ಇಲ್ಲ. ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಐತಲ್ಲ, ಅದಕ್ಕೆ ನಮ್ಮಲ್ಲಿ ಯಾರು ಮಾಡ್ತಾನೆ ಇಲ್ವಂತೆ, ನಿಮ್ಮನ್ನೆಲ್ಲ ಮಾಡ್ತೀರಿ ಅಂತ ಕೇಳಕ್ ಬಂದ್ವಿ. ಹ್ಞೂ ಕಣವ, ಇಷ್ಟೊತ್ತು ತನಕ ಅದ್ರ ಬಗ್ಗೆನೇ ಮಾತಾಡ್ಕೊಳ್ತಿದ್ವಿ. ಅದ್ಲಾಗೆ ಚಕ್ಲಿ ಕೊಡಬಲ್ಲ ನಿಪ್ಪಟ್ಟು ಎಲ್ಲ ಮಾಡಿ ಇವತ್ತು ರಾತ್ರಿನ ಮಾಡಿ ಇಟ್ಕೊಂತೀವಿ. ನಾಳೆಗೆ ಹೋಳಿಗೆ ಕರ್ಗಡೆಲ್ಲ ಮಾಡ್ತೀವಿ ಅತ್ಲಾಗೆ. ವರಮಹಾಲಕ್ಷ್ಮಿನ ಸಿದ್ಧ ಮಾಡಿ ಒಂದು ಚಪ್ರ ಹಾಕಿ ಭಾಳ ಸಿಂಗಾರ ಮಾಡಿ ಪೂಜೆ ಮಾಡಿದಿರೋದು ಅತ್ಲಾಗೆ. ಬಂದವರಿಗೆಲ್ಲ ಅರ್ಶಿನ ಕುಂಕುಮ ಮಡ್ಲಕ್ಕಿ ಒಂದು ಜಾಕೆಟ್ ಪೀಸ್ ಕೊಟ್ಟು ಅತ್ಲಾಗೆ ಎಲ್ಲರೂ ದೇವರ ಆಶೀರ್ವಾದ ಪಡ್ಕೊಂಡೋಗ್ರಿ ಅಂತ ಹೇಳ್ಬಿಟ್ಟು ಹಬ್ಬ ಆಚರಣೆ ಮಾಡೋಣ ಅಂತಿದ್ದೀವಿ. ಅತ್ಲಾಗೆ ಏನೋ ಸಣ್ಣದಾಗ ಒಂಚೂರು ಸಿದ್ಧ ಮಾಡ್ಕೊಂಡಿದ್ದೀವಿ. ಹಂಗಾರೆ ಸರಿ ಬಿಡೋತ್ಲಾಗೆ, ನಾವು ಯಾರು ಮಾಡ್ತಾ ಇಲ್ವಲ್ಲ, ಒಂದು ಸಮುದಾಯ ಭವನದಾಗ ಎಲ್ಲ ಸೇರ್ಕೊಂಡು ಮಾಡೋಣ ಅಂತ ನಾವು ಮಾತಾಡ್ಕೊಳ್ತಿದ್ವಿ. ಅದಕ್ಕೆ ನೀನು ಒಪ್ಪಿಗೆ ಪಡ್ಕೊಂಡು ಅಂತ ಬಂದ್ವಿ ಅತ್ಲಾಗೆ. ನೀವು ಮನೇಲಿ ಮಾಡ್ತಿದ್ದೀರ ಅಂತಂದ್ರೆ ಇನ್ನೇ ನಾವು ಮಾಡೋದ ಬಿಡತ್ಲಾಗೆ. ಸಮುದಾಯ ಭವನದಾಗ ಏನತ್ಲಾಗೆ ನಾವು ನಿಮ್ಮ ಜೊತೆಗೆ ಸೇರ್ಕೊಂಡು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಜೈ ಅಂದ್ಬಿಡ್ತೀವಿ ಅತ್ಲಾಗೆ. ನೀವು ಸಮುದಾಯ ಭವನಕ್ಕೆ ಮಾಡಿದ್ರು ಖುಷಿನೇ, ನನ್ನ ಜೊತೆ ಸೇರ್ಕೊಂಡು ಮನೆ ಮಕ್ಕಳಂಗಿದ್ದು ನನ್ನ ಜೊತೆ ಸೇರ್ಕೊಂಡು ವರಮಹಾಲಕ್ಷ್ಮಿ ಹಬ್ಬ ಮಾಡೋದನ್ನು ಖುಷಿನೇ, ಹೆಂಗೆ ಮಾಡಿದ್ರೂ ಖುಷಿ. ಯಾಕೆ ಅಂತಂದರೆ ನಮ್ಮ ಅತ್ತೆಯವರು ಮನೇಲಿ ಮಾಡ್ತಿದ್ದಾರೆ ಈ ಸರಿ. ನಮ್ಮದು 6ನೇ ವರ್ಷದಿಂದ ಮಾಡ್ತಾ ಇರೋದು ಅಷ್ಟೇ. ನಾವು ತುಂಬ ವರ್ಷದಿಂದ ಏನಲ್ಲ, ಸುಮಾರು ಒಂದು 6 ವರ್ಷದಿಂದ ಮಾಡ್ತಿದ್ದೀವಿ ಅಷ್ಟೇ. ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಮ್ಮ ಪುಟ್ಟರಂಗತ್ತಿ ಯಾರು ಬೇಡ ಅದಕ್ಕೆ, ನೀವು ಅಲ್ಲೂ ಬೇಕಾದ್ರೆ ಮಾಡ್ಬೋದು. ಇಲ್ಲ ಅಂತಂದರೆ ಪುಟ್ಟರಂಗಜ್ಜಿ ಜೊತೆನೇ ಮಾಡಬೇಕು ಅಂತಂದರೆ ನೀವು ನಮ್ಮ ಜೊತೆನೇ ಸೇರಿಕೊಂಡು ಎಲ್ಲ ಒಟ್ಟಿಗೆ ಜೋರಾಗಿ ಮಾಡ್ಬೋದು. ಪುಟ್ಟರಂಗಜ್ಜಿ ಏನು ಬೇಡ ಬಿಡತ್ಲಾಗೆ, ನಮ್ಮ ಏರಿಯಾದಲ್ಲೇ ನಿಮ್ಮ ಮನೆಗೆ ನಾವು ಮನೆ ಮಕ್ಕಳಂದಂಗೆ ನಿಮ್ಮ ಜೊತೆ ಸೇರ್ಕೊಂಡು ಅತ್ಲಾಗೆ ಹಬ್ಬ ಮಾಡೋಣ, ವರಮಹಾಲಕ್ಷ್ಮಿ ಹಬ್ಬನ. ಊರಿಗೆಲ್ಲ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಆರೈಕೆ ಮಾಡ್ಕೊಂಡ್ರೆ ಆ ತಾಯಿ ನಮ್ಮವ್ವ ಎಲ್ಲರಿಗೂ ಒಳ್ಳೇದು ಮಾಡ್ತಾರೆ. ಹೇಳಿದ್ದೆಲ್ಲ ಕೊಡ್ತಾಳೆ ಅತ್ಲಾಗೆ. ಚೆನ್ನಾಗೆ ತಾಯಿಗೆ ಅಡ್ಡ ಬಿದ್ದು ಪೂಜೆ ಮಾಡ್ಬೇಕಷ್ಟೇ. ಹೌದೌದು, ಬರೀ ನಾವು ಮನೆ ತಿಂಡಿಗಳನ್ನ ಮಾಡಿಲ್ಲ, ಅದ್ರ ಜೊತೆಗೆ ಲಾಡು ಉಂಡೆ ಅಂತೆ, ಬರ್ಫಿ ಸ್ವೀಟ್ಗಳು, ಸ್ವಲ್ಪ ಯಾವ ಬೇಕರಿ ತಿಂಡಿಗಳು ಇದಾವಲ್ಲ ಅವನು ಸ್ವಲ್ಪ ಒಂದೊಂದು ಅರ್ಧ ಕೆಜಿನ ತರಿಸ್ಕೊಂಡು ಅವನು ಇಟ್ಟು ಪೂಜೆ ಮಾಡೋಣ ಅಂತ ಮಾತಾಡ್ಕೊಂಡಿದ್ದೀವಿ. ನಮ್ಮ ಕರಿಯಪ್ಪಂಗೆ ಹೇಳಿದ್ದೀವಿ, ಅವತ್ತು ಮಾತ್ರ ಕುಡಿಬೇಡಪ್ಪ ನೀನು, ಅವತ್ತೊಂದು ದಿವಸ ಶುದ್ಧವಾಗಿದ್ಬಿಡು, ಸ್ನಾನ ಮಾಡ್ಕೊಂಡದ್ಲಾಗೆ ಶುದ್ಧವಾಗಿರು ಅಂತ ಹೇಳಿದ್ದೀವಿ. ಇಲ್ಲ, ಅವತ್ತು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಅಂತ ಹೇಳ್ಬಿಟ್ಟು 1 ಕ್ವಾರ್ಟರ್ ಎಕ್ಸ್ಟ್ರಾ ಹೊಡ್ಕೊಂಡು ಬರೋ ಸಾಧ್ಯತೆ ಐತೆ. ಪುಟ್ಟರಂಗಜ್ಜಿ ಅವತ್ತು ನೀವು ಕರಿಯಪ್ಪಣ್ಣನ ಎಲ್ಲಿಗೂ ಕಳಿಸ್ಕೊಡ್ಬೇಡ್ರಿ. ನಿಜವಾದ ನೀವು ಕಳಿಸ್ಕೊಟ್ರೆ ಅವ್ರು ನಿಜವಾದ ಕುಡ್ಕೊಂಡೇ ಬರೋದು. ಯಾಕೆ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಅಂದ್ಬಿಡ್ತಾರೆ. ಬೇಕಿದ್ರೆ ನೋಡ್ರಿ, ನೀವು ಹುಷಾರಾಗಿರಿ. ಹಂಗಾಗಿ ಅವ್ರನ್ನ ಎಲ್ಲೂ ಹೊರಗಡೆ ಅವತ್ತು ಕಳಿಸ್ಕೊಡ್ಬೇಡಿ. ಬೆಳಗ್ಗೆನೇ ಸ್ನಾನ ಮಾಡ್ಕೊಳಕ್ಕೆ ಹೇಳ್ಬಿಟ್ರಿ. ಅದ್ರ ಹಿಂದಿನ ದಿವಸನೇ ಎಲ್ಲ ಪೂಜಾ ಸಾಮಗ್ರಿಗಳು ಏನೇನು ಬೇಕು ಎಲ್ಲ ತಂದು ಇಟ್ಕೊಂಬಿಡ್ರಿ. ರಂಗಜ್ಜಿ ಅವರಿಗೆ ಹೇಳಿ, ಹೆಂಗೂ ಅಷ್ಟೇ ಅವತ್ತೆಲ್ಲೂ ಕಳ್ಸೋಕೆ ಹೋಗ್ಬೇಡಿ ನೀವು. ಹಂಗೆ ಮಾಡ್ತೀವಿ ಹೇಳೆ ಬಿಡೆ ಶಾರದೆ, ಹಂಗೆ ಮಾಡ್ತೀವಿ ಹೇಳು. ಸರಿ ಆಯಿತು. ನೀವು ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರೂ ವರ್ಷ ಮುಖ್ಯ ಸಂಜೆ 7 ಗಂಟೆ 7:15 ಬಂದ್ಬಿಡ್ರಿ. ತಪ್ಪಿಸ್ಕೊಬೇಡ್ರಿ. ನಿಮ್ಮ ಮನೆಗಳ ಹತ್ರ ಬಂದು ಹೇಳೋಣ ಅಂತಿದ್ದೆ, ನೀವು ಮನೆ ಹತ್ರ ಬಂದಿದ್ದೆ ನನಗೆ ಭಾಳ ಖುಷಿ ಆಯಿತು. ಇನ್ನು ಐದಾರದಾದ್ಲಾಗೆ ಸುಂದರಮ್ಮ, ಇನ್ನಾರು ಸುಶೀಲಿ ಇದ್ದಾಳಲ್ಲ, ಅಲ್ಲಿಗೆ ಹೋಗಿ ಹೇಳಿ ಬರ್ಬೇಕು ಅವರಿಗೂ ಬರ್ರಿ ಅಂತ ಹೇಳ್ಬಿಟ್ಟು. ರಾಗಿಮಲ್ ಜಯಮ್ಮಂತೂ ಹೇಳಿದ್ರೆ ಕಿವಿಗೆ ಹಾಕೊಳ್ಳಲ್ಲ. 1 ಗಂಟೆ ಕೂತಿದ್ದು ಹೊತ್ಲಾಗೆ ಚೆನ್ನಾಗಿ ಪಾಠ ಮಾಡಿ ಬರ್ತೀನಿ, ಗೊತ್ತಾಳವಾಗ. ನಿಮ್ಮಲ್ಲೂ ವರಮಹಾಲಕ್ಷ್ಮಿ ಪೂಜೆ ಮಾಡ್ತೀರಾ? ಹಾಗಾದರೆ ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮರಿಬೇಡ್ರಿ.